ಎಸ್ಐಆರ್ನಿಂದ 1 ಕೋಟಿ ಮತದಾರರು ಡಿಲೀಟ್ ಆಗಲಿರುವಂತಹ ಆತಂಕ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. 4 ಮನವಿಯ ಜೊತೆಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಪತ್ರ. ಫಾರ್ಮ್ 6 ನಲ್ಲಿ ಹೆಸರು ಮರು ಸೇರ್ಪಡೆಗೆ ಅರ್ಜಿ ಸಲ್ಲಿಕೆ. ಆ ಅವಧಿಯನ್ನು ವಿಸ್ತರಿಸಬೇಕು. ಫಾರ್ಮ್ 6 ಕಟ್ಟು ಅದರಲ್ಲಿ ಹೆಸರು ಮರು ಸೇರ್ಪಡೆ ಮಾಡುವುದಕ್ಕೇನು ಅವಕಾಶ ಇದೆ. ಗ್ರಾಮೀಣ ಭಾಗಗಳಲ್ಲಿ ಗ್ರಾಮ ಸಭೆ ಕರಿಬೇಕು, ನಗರ ಪ್ರದೇಶಗಳಲ್ಲಿ ವಾರ್ಡ್ ಸಭೆ ಕರಿಬೇಕು. ಕರಡು ಮತದಾರರ ಪಟ್ಟಿಯನ್ನು ಬಹಿರಂಗವಾಗಿ ಓದಿ ಹೇಳಬೇಕು. ತಪ್ಪಾಗಿರೋದು, ಬಿಟ್ಟು ಹೋದ ಹೆಸರು ಗುರುತಿಸೋದಕ್ಕೆ ಕ್ರಮ ಕೈಗೊಳ್ಳಬೇಕು. ನೋಟಿಸ್ಗೆ ಉತ್ತರಿಸೋದಕ್ಕೆ 3 ರಿಂದ 4 ವಾರ ಕಾಲಾವಕಾಶ ಕೊಡಬೇಕು. ಬಡವರು, ಕಾರ್ಮಿಕರು, ವಲಸಿಗರು ಮತ್ತು ವೃದ್ಧರಿಗೆ ಅನ್ಯಾಯ ಆಗಬಾರದು ಅಂತ ಕೋರಿಕೊಂಡಿದ್ದಾರೆ ಸಿಎಂ. ಕೇಂದ್ರ ಚುನಾವಣಾ ಆಯೋಗಕ್ಕೆ ಸಿಎಂ ಪತ್ರ ಬರೆದಿರೋದು. ಆ ಪತ್ರದಲ್ಲಿ ಈ ವಿಚಾರಗಳನ್ನು ಉಲ್ಲೇಖಿಸಿದ್ದಾರೆ. ಎಷ್ಟು ಜನ ಮತದಾರರಿದ್ದಾರೆ, ಎಷ್ಟು ಜನರ ಪಟ್ಟಿ ಇದೆ, ಯಾವ ರೀತಿ ಅವರಿಗೆ ಅನ್ಯಾಯ ಆಗದಂತೆ ಕ್ರಮ ಆಗಬೇಕು ಅನ್ನೋದ್ರ ಬಗ್ಗೆ ಕೇಳ್ಕೊಂಡಿದ್ದಾರೆ.